Jungle. ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣಕ್ಕೆ ಸರ್ಕಾರವೇ ಹಲವು ನಿಯಮಗಳನ್ನು ಜಾರಿಗೊಳಿಸಿದೆ. ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆಯುತ್ತಿವೆ. ಆದರೆ ನಿಯಮಗಳನ್ನು ಪಾಲಿಸಬೇಕಾದ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳೇ ಪ್ಲಾಸ್ಟಿಕ್ ಬಾಟಲಿ ಬಳಸುತ್ತಿರುವುದು ಎಷ್ಟು ಸರಿ? ಇಂತಹದ್ದೊಂದು ಪ್ರಶ್ನೆಯನ್ನ ಇದೀಗ ಪರಿಸರ ಪ್ರೇಮಿ ಹಾಗೂ ವಿದ್ಯಾರ್ಥಿನಿ ಸಿಂಧು ದೇವೇಂದ್ರ ಆನೆಗುಂದಿಯವರು ಎತ್ತಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕೆ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪರಿಸರ ಪ್ರೇಮಿ ಹಾಗೂ ವಿದ್ಯಾರ್ಥಿನಿ ಸಿಂಧು ದೇವೇಂದ್ರ ಆನೆಗುಂದಿ, ಸಭೆ ಸಮಾರಂಭ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿ ಬಳಕೆಯನ್ನು ನಿಯಂತ್ರಿಸುವಂತೆ ಸರ್ಕಾರ ನಿಯಮಗಳನ್ನು ಜಾರಿಗೊಳಿಸಿದೆ. ಆದರೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳೇ ನಿಯಮಗಳನ್ನು ಪಾಲಿಸದೆ ಪ್ಲಾಸ್ಟಿಕ್ ಬಾಟಲಿ ಬಳಕೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಮುನಿಲಾಬಾದ್ ಕಾಡಾ ಕಚೇರಿಯಲ್ಲಿ ನಡೆದ ಐಸಿಸಿ ಸಭೆಯಲ್ಲಿ ಅಧಿಕಾರಿಗಳು, ಸಚಿವರು ಹಾಗೂ ಶಾಸಕರು ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸಿರುವುದನ್ನು ಉಲ್ಲೇಖಿಸಿದ ಅವರು, ಪರಿಸರ ಕಾಳಜಿಯ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ ಎಂದರು. ಪರಿಸರಕ್ಕೆ ಹಾನಿಕಾರಕವಾಗಿರುವ ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸುವ ಮೂಲಕ ಸಾರ್ವಜನಿಕರಿಗೆ ಯಾವ ರೀತಿಯ ಸಂದೇಶ ನೀಡಲಾಗುತ್ತಿದೆ ಎಂದು ಸಿಂಧು ದೇವೇಂದ್ರ ಪ್ರಶ್ನಿಸಿದರು. ಇನ್ನು ಗಂಗಾವತಿ ತಾಲೂಕಿನ ಅಂಜನಾದ್ರಿ, ಆನೆಗೊಂದಿ ಹಾಗೂ ಹುಲಗಿ ಪ್ರಮುಖ ಪ್ರವಾಸಿ ಮತ್ತು ಧಾರ್ಮಿಕ ತಾಣಗಳಾಗಿವೆ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಹಾಗೂ ಭಕ್ತರು ಈ ಪ್ರದೇಶಗಳಿಗೆ ಆಗಮಿಸುತ್ತಾರೆ. ಹೀಗಾಗಿ ಈ ಪ್ರವಾಸಿ ಹಾಗೂ ಧಾರ್ಮಿಕ ತಾಣಗಳಲ್ಲಿ ಸ್ವಚ್ಛತೆ ಕಾಪಾಡಲು ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ಲಾಸ್ಟಿಕ್ ತ್ಯಾಜ್ಯ ಹೆಚ್ಚುತ್ತಿರುವುದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದರು. ಪ್ರಮುಖವಾಗಿ ಅಂಜನಾದ್ರಿ, ಆನೆಗೊಂದಿ ಮತ್ತು ಹುಲಗಿ ಸೇರಿದಂತೆ ಪ್ರವಾಸಿ ತಾಣಗಳನ್ನು ಹಂತ-ಹಂತವಾಗಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶಗಳನ್ನಾಗಿ ರೂಪಿಸಬೇಕು ಎಂದು ಆಗ್ರಹಿಸಿದರು. ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳೇ ಮೊದಲು ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸಿ ಸಾರ್ವಜನಿಕರಿಗೆ ಮಾದರಿಯಾಗಬೇಕು. ಇಲ್ಲವಾದರೆ ಪರಿಸರ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಸಮಾಜದ ಕುರಿತು ನೀಡುವ ಸಂದೇಶಗಳು ಕೇವಲ ಭಾಷಣಗಳಿಗೆ ಸೀಮಿತವಾಗುವ ಅಪಾಯವಿದೆ ಎಂದು ಸಿಂಧು ದೇವೇಂದ್ರ ಆನೆಗೊಂದಿ ಆಕ್ರೋಶ ವ್ಯಕ್ತಪಡಿಸಿದರು. ಗಂಗಾವತಿಯಲ್ಲಿ ಒಂದು ವಿದ್ಯಾರ್ಥಿನಿ. ನಾನು ಪರಿಸರ ಪ್ರೇಮಿ. ಇವತ್ತು ಪತ್ರಿಕೆಗೋಸ್ಕರ ಯಾಕೆ ಬಂದಿದ್ದೀನಿ ಅಂದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಲಿಕ್ಕೆ ಏನೇನು ತನಿಖೆ ಇದೆ ಅದೆಲ್ಲ ಸ್ವಲ್ಪ ಅವೇರ್ ಮಾಡೋಕ್ಕೆ ಹೇಳ್ತಿದ್ದೀನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ನೀರಿನ ಬಾಟಲ್ ಸಭೆ ಮತ್ತು ಸಮಾರಂಭಗಳಲ್ಲಿ ನಿರ್ದೇಶಿಸುವಂತೆ ಸರ್ಕಾರ ನಿಯಮವಿದೆ. ಆದರೆ ಮಾನ್ಯ ಸಚಿವರು, ಶಾಸಕರು, ಅಧಿಕಾರಿಗಳ ಮತ್ತು ಹಿರಿಯ ನಾಯಕರು ತುಂಗಭದ್ರಾ ನೀರಾವರಿ ಕಾಡಾ ಕಚೇರಿಯಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್ ಮೇಲೆ ಬಳಸುವುದರಿಂದ ಕಂಡುಬರುತ್ತದೆ. ಪ್ಲಾಸ್ಟಿಕ್ ಬಾಟಲ್ ನೀರು ಬಳಸುವುದರಿಂದ ಆರೋಗ್ಯಕ್ಕೆ ಮಾರಕ ಇತರ ರೋಗಗಳು ಬರುತ್ತದೆ. ಪ್ಲಾಸ್ಟಿಕ್ ಬಳಸಬೇಡಿ, ಪ್ಲಾಸ್ಟಿಕ್ ವಾಟರ್ ಬಾಟಲ್ ನೀರು ಕುಡಿಯಬೇಡಿ ಎಂದು ಸರ್ಕಾರ ಹೇಳುತ್ತದೆ. ಆದರೆ ಸಚಿವರು, ಶಾಸಕರು, ಎಸ್ಪಿ, ಡಿಸಿ, ತುಂಗಭದ್ರಾ ನೀರಾವರಿ ಅಧಿಕಾರಿಗಳು ಬಳಸಿರುವುದು ತುಂಬ ನೋವಿನ ವಿಷಯ. ಪರಿಸರ ಮತ್ತು ಪ್ರಕೃತಿ ಜಲಮಾನ ರಕ್ಷಣೆ ಮಾಡುವವರೇ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು, ಅರಣ್ಯ ಸಚಿವರು, ಪರಿಸರ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ವಿನಂತಿ. ಅಂಜನಾದ್ರಿ ಮತ್ತು ಇಲ್ಲಿ ಹುಲಗಿಯಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಕಂಡು ಬರುತ್ತದೆ. ಅಲ್ಲಿ ಎಲ್ಲ ಟೂರಿಸಮ್ಗೆ ಎಲ್ಲ ಬರುವವರೆಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಗಲಿ, ಪ್ಲಾಸ್ಟಿಕ್ ತಟ್ಟೆ ಆಗಲಿ, ಪ್ಲಾಸ್ಟಿಕ್ ಎಲ್ಲ ತರ್ತಿದ್ದಾರೆ. ಇದನ್ನೆಲ್ಲ ಎಲ್ಲ ಸಚಿವರು ಅವಾಯ್ಡ್ ಮಾಡಬೇಕು. ಇದರಿಂದ ಎಲ್ಲರಿಗೂ ಆರೋಗ್ಯ ಹಾನಿಕರ ಆಗ್ತಿದೆ ವಿನಂತಿಸ್ತೀನಿ. ಮತ್ತು ನೀವೇ ನೋಡ್ಬೋದು, ಇಲ್ಲಿ ಮೊನ್ನೆ ಶಿವರಾಜ್ ತಂಗಡಿಗಿ ಸರ್ ಅವರು ಭಾಷಣ ಮಾಡಬೇಕಾದ್ರೆ ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕಂಡು ಬರ್ತದೆ. ಮತ್ತು ಪ್ಲಾಸ್ಟಿಕ್ ನೀರೊಳಗೆ ಬಿದ್ದ ಮೇಲೆ ಅದು ಫುಲ್ ಬ್ಯಾಕ್ಟೀರಿಯಾಸ್ ಎಲ್ಲ ಅಂಟ್ಕೊಂಡಿದೆ. ಇದರಿಂದ ಏನು ಕಂಡು ಬರ್ತದೆ ಅಂದರೆ, ಇವಾಗ ಹೊಸ ಸೈಂಟಿಸ್ಟ್ ಎಲ್ಲ ಕಂಡುಹಿಡಿದರೆ ಪ್ಲಾಸ್ಟಿಕ್. Here we can see that the scientists have proved that in Amazon forest
they find a microorganism that eats plastic, so our environment will be good and we will be healthy forever, and it is helpful for future generation also. Here we can see that ಗ್ಯಾರಂಟಿ ಅಧ್ಯಕ್ಷರು ಇಲ್ಲಿ ಕುತ್ಕೊಂಡು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿನ್ಬೋದು ನೋಡ್ಬೋದು ನೀವು. ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಟ್ಕೊಂಡಿರ್ಬೋದು. ಇವರು ಶಾಸಕರು ಮತ್ತೆ ಇವರೆಲ್ಲ ಆಫೀಸರ್ಸ್ ಎಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಎಲ್ಲ ನಾರ್ಮಲ್ ಪೀಪಲ್ಸ್ಗೆ ಹೆಲ್ಪ್ ಆಗುತ್ತೆ, ಎಲ್ಲ ಹೆಂಗೆ ಹೆಲ್ದಿಯಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸುವ ಹೊಣೆ ಕೇವಲ ಸಾರ್ವಜನಿಕರದ್ದಲ್ಲ. ನಿಯಮ ರೂಪಿಸುವವರು ಮತ್ತು ಜಾರಿಗೊಳಿಸುವವರೇ ಮೊದಲು ನಿಯಮ ಪಾಲಿಸಿದಾಗ ಮಾತ್ರ ಪ್ಲಾಸ್ಟಿಕ್ ಮುಕ್ತ ಪರಿಸರದ ಸಂದೇಶ ಪರಿಣಾಮಕಾರಿಯಾಗಲಿದೆ. ಇದೀಗ ವಿದ್ಯಾರ್ಥಿನಿ ಸಿಂಧು ದೇವೇಂದ್ರ ಅವರ ಈ ಆರೋಪ ಹಾಗೂ ಆಗ್ರಹಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಯಾವ ಪ್ರತಿಕ್ರಿಯೆ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.